ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಇದೊಂದು ಡಿಟೇಲ್ಡ್ ವಿಡಿಯೋ ಆಗಿರುತ್ತೆ ಆಯಿತಾ, ಆನ್ ಎಜುಕೇಷನ್ ಲೋನ್ ಆಯಿತಾ. ಸೊ ಎಜುಕೇಷನ್ ಲೋನ್ಗೆ ಸಾಕಷ್ಟು ಜನ ನೆನೆ ತಾನೇ ಒಂದು ಸ್ಟೋರಿ ಹಾಕಿದೆ, ಅದರಲ್ಲಿ ಅಪ್ರಾಕ್ಸಿಮೇಟ್ಲಿ 3200 ಜನ ಔಟ್ ಮಾಡಿದ್ದೀರಾ. ಸೊ ಎಜುಕೇಷನ್ ಲೋನ್ ಹಾಕೋದು ಯಾವ ರೀತಿ ಆಯಿತಾ ನೋಡಿ. ನೀವು ಕಾಮೆಂಟ್ ಕೆಯಿಂದ ಬಂದಿರಿ ಅಥವಾ CET ಇಂದ ಬಂದಿರಿ, ನೀವು ಯಾವ ಸೆಕ್ಟರಿಂದಾರು ಬಂದಿರಿ. ಎಜುಕೇಷನ್ ಲೋನ್ಗೆ ಆ್ಯಕ್ಚುಲಿ ನಾನು ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಲ್ಲ, ನೀವು ಯಾವುದೇ ಕೋರ್ಸ್ ಆಗಿರಿ ಆಯಿತಾ. ಸೊ ನಿಮಗೆ ಫೀಸ್ ಕಟ್ಟೋಕ್ಕಾಗ್ತಲ್ಲ, ನೀವು ಆರಾಮಾಗಿ ಎಜುಕೇಷನ್ ಲೋನ್ಗೆ ಅಪ್ಲೈ ಮಾಡಬಹುದಾಗಿರುತ್ತೆ, ನಿಮ್ಮ ಸ್ಯಾಂಕ್ಷನ್ ಆಗುತ್ತೆ ಆರಾಮಾಗಿ. ಸೊ ಏನೇನು ಮಾಡಬೇಕು, ಏನೇನು ಪ್ರಾಸೆಸ್ ಇರುತ್ತೆ ನೋಡಿ. ಸಾಕಷ್ಟು ಜನ ಏನು ಮಾಡ್ತಿದ್ದಾರೆ, ಟ್ರೆಡಿಷನಲ್ ಪ್ರಾಸೆಸ್ಸನ್ನೇ ಇವಾಗಲೂ ಫಾಲೋ ಮಾಡ್ತಾ ಇದ್ದಾರೆ. ಲೈಕ್ ಬ್ಯಾಂಕ್ ಟು ಬ್ಯಾಂಕ್ ವಿಸಿಟ್ ಮಾಡಿ ವಿಚಾರಿಸ್ಕೊಂಡು ಶ್ಯೂರಿಟಿ ಎಲ್ಲ ಕೊಡೋ ಮುಖಾಂತರ ಆಯಿತಾ. ನಿಮ್ಮ ರಿಕ್ವೈರ್ಮೆಂಟ್ಸು ಮಿನಿಮಮ್ ಆಗಿದ್ರೆ ನಿಮ್ಗೆ ಯಾವುದೇ ರೀತಿ ಶ್ಯೂರಿಟಿ ಕೊಡೋ ಅವಶ್ಯಕತೆ ಇಲ್ಲ ಆಯಿತಾ. ಸೊ ಆರಾಮಾಗಿ ನಿಮಗೆ ಲೋನ್ ಸಿಗುತ್ತೆ. ಸೊ ಏನು ಪ್ರಾಸೆಸ್ ಇರುತ್ತೆ ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮತ್ತು ಯಾವ ವೆಬ್ಸೈಟ್ಗಳಲ್ಲಿ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ, ಮತ್ತು ಕಾಲೇಜಿಂದ ಏನೇನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಾಗಿರುತ್ತೆ ನೀವು. ಆ್ಯಂಡ್ ನಿಮಗೆ ಫಸ್ಟ್ ಇಯರಲ್ಲೇ ಲೋನ್ ಹಾಕಬಹುದಾ ಅಥವಾ ಹಾಕಬೇಕಾಗಲ್ವಾ, ಯಾವಾಗ ಅಪ್ಲೈ ಮಾಡಬಹುದು ನೀವು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ಇಂಟ್ರೆಸ್ಟ್ ಎಷ್ಟಾಗುತ್ತೆ ಆ್ಯಂಡ್ ಯಾವ್ಯಾವ ಇದರಲ್ಲಿ ಎಷ್ಟೆಷ್ಟು ಲೋನ್ ತೊಗೊಬೋದು ನೀವು, ಇದ್ರ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಸಿಗುತ್ತೆ ನಿಮಗೆ ಫಾರ್ ಫ್ರೀ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಆ್ಯಂಡ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್. ಯು ಗೈಸ್ ಕ್ಯಾನ್ ಫಾಲೋ ಆನ್ ಇನ್ಸ್ಟಾಗ್ರಾಮ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ. ಬೇಸಿಕ್ಲಿ ನೀವು ಏನಾದರೂ ಇವಾಗ ಲೋನ್ ಹಾಕಬೇಕು ಅಂತಂದರೆ ಡೋಂಟ್ ಫಾಲೋ ದ ಟ್ರೆಡಿಷನಲ್ ಮೆಥಡ್. ಏನು ಟ್ರೆಡಿಷನಲ್ ಮೆಥಡ್ ಅಂತಂದರೆ ಇದು ನೋಡಿ, ನೀವುಗಳೇ ಖುದ್ದಾಗಿ ಬ್ಯಾಂಕ್ಗಳನ್ನ ವಿಸಿಟ್ ಮಾಡಿಬಿಟ್ಟು ಬ್ಯಾಂಕ್ಗಳನ್ನ ವಿಚಾರಿಸ್ಕೊಂಡು ನನಗೆ ಇಷ್ಟು ಬೇಕು, ನಾನು ಈ ಕಾಲೇಜಲ್ಲಿ ಓದ್ತಾ ಇದ್ದೀನಿ, ನನಗೆ ಇಷ್ಟು ಲೋನ್ ಬೇಕು ಅಂತ ಡೈರೆಕ್ಟಾಗಿ ಕೇಳಿಕೊಂಡು ಇದು ಮಾಡಬೇಡಿ. ಅಕಸ್ಮಾತ್ ನೀವು ಬ್ಯಾಂಕನ್ನು ಕೇಳಿದ್ರು ಸಹ ಬ್ಯಾಂಕ್ ಅವ್ರು ನಿಮಗೆ ಡೈರೆಕ್ಟಾಗಿ ಸ್ಯಾಂಕ್ಷನ್ ಮಾಡೋದಿಲ್ಲ, ಅವ್ರು ಮತ್ತೆ ನಿಮ್ಮ ಕಾಲೇಜ್ ಹತ್ರ ಕಳಿಸ್ತಾರೆ ಆಯಿತಾ. ಸೊ ಅದರ ಬದಲು ಆಯಿತಾ. ಆ್ಯಂಡ್ ನಿಮ್ಗಳಿಗೆ ಕ್ಲಿಯರ್ ಐಡಿಯಾ ಇರಲಿ. ಬೇಸಿಕ್ಲಿ ಬ್ಯಾಂಕ್ಗಳೇ 2 ಥರ ಇರ್ತವೆ, ಒಂದು ಗೌರ್ಮೆಂಟ್ ಬ್ಯಾಂಕು, ಇನ್ನೊಂದು ಪ್ರೈವೇಟ್ ಬ್ಯಾಂಕು. ಏನು ಹೇಳಿ, ಪ್ರೈವೇಟ್ ಬ್ಯಾಂಕು ಆಯಿತಾ. ಪ್ರೈವೇಟ್ ಬ್ಯಾಂಕು, ಗೌರ್ಮೆಂಟ್ ಬ್ಯಾಂಕಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ, ಪ್ರೈವೇಟ್ ಬ್ಯಾಂಕ್ನಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಅಂತೇನು ಡಿಫ್ರೆನ್ಸ್ ಇರೋದಿಲ್ಲ, ಆಲ್ಮೋಸ್ಟ್ ಎಲ್ಲ ಸೇಮ್ ಆಗಿರುತ್ತೆ ಆಯಿತಾ. ಮತ್ತು ನೀವು ಎಷ್ಟು ಅಮೌಂಟ್ ತೊಗೊಂಡ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ತುಂಬ ಕಡಿಮೆ ತೊಗೊಂಡ್ರೆ ತುಂಬ ಕಡಿಮೆ ಇಂಟ್ರೆಸ್ಟ್ ಬೀಳುತ್ತೆ, ನೀವು ತುಂಬ ಜಾಸ್ತಿ ತೊಗೊಂಡ್ರೆ ತುಂಬ ಜಾಸ್ತಿ ಇಂಟ್ರೆಸ್ಟ್ ಬೀಳುತ್ತೆ ಆಯಿತಾ. ಇಟ್ ಡಿಪೆಂಡ್ಸ್ ಆನ್ ಮನಿ, ನೀವು ಎಷ್ಟು ತಗೋತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ನಮಗೆ ಕಡಿಮೆ ರಿಕ್ವೈರ್ಮೆಂಟ್ ಇದೆ ಅಂತಂದರೆ 1 ಲಕ್ಷದ ಒಳಗಡೆ ಬೇಕು ನನಗೆ ಲೋನು ಅಂತ. ಇಂಥ ಸಿಚುವೇಷನ್ ನೀವು ಎಲ್ಲಿಗೆ ಹೋಗಬೇಕು ಅಂತಂದರೆ, ಅಕಸ್ಮಾತ್ ನೀವು ಮೈನಾರಿಟಿ ಆಗಿದ್ರೆ ಆಯಿತಾ, ಮೈನಾರಿಟಿ ಕ್ಯಾಟಗರಿ ಆಗಿದ್ರೆ ನಮ್ಮ ಕರ್ನಾಟಕದಲ್ಲೇ ಆಯಿತಾ, ನಮ್ಮ ಕರ್ನಾಟಕ ಗೌರ್ಮೆಂಟ್ ಒಂದು ಸ್ಕೀಮನ್ನು ಬಿಡುತ್ತೆ. ಆ ಸ್ಕೀಮ್ ಹೆಸರು ಅರಿವು ಆಯಿತಾ. ಅರಿವು ಎಜುಕೇಷನ್ ಲೋನ್ ಅಂತ ಸರ್ಚ್ ಮಾಡಿ. ಸೊ ನಿಮಗೊಂದು ವೆಬ್ಸೈಟ್ ಬರುತ್ತೆ, ಆ ವೆಬ್ಸೈಟ್ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ತಲೆ ಕೆಡಿಸ್ಕೊಂಬಿಡಿ, ನಾನು ಕ್ಲಿಯರಾಗಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀಟಾಗೆಲ್ಲ ತಿಳಿಸ್ಕೊಡ್ತೀನಿ, ಟೆನ್ಷನ್ ಆಗಬೇಡಿ ಆಯಿತಾ. ನೆಕ್ಸ್ಟು ನಿಮ್ಮ ರಿಕ್ವೈರ್ಮೆಂಟ್ಸ್ ಏನಾದರೂ 4 ಲ್ಯಾಕ್ವರೆಗೂ ಇತ್ತು ಅಂತಂದರೆ, 4 ಲ್ಯಾಕ್ವರೆಗೂ ಇತ್ತು ಅಥವಾ ಇದಕ್ಕಿಂತ ಜಾಸ್ತಿ ಬೇಕು ಅಂತಂದರೆ ನೀವುಗಳು ಇನ್ನೊಂದು ವೆಬ್ಸೈಟ್ ಇರುತ್ತೆ ಆಯಿತಾ, ಆ ವೆಬ್ಸೈಟ್ಗೆ ಹೋಗಿ ಹಾಕಬೇಕಾಗಿರುತ್ತೆ. ಆ ವೆಬ್ಸೈಟ್ ವೆಬ್ಸೈಟ್ ಹೆಸರೇನಪ್ಪ ಅಂತಂದರೆ ವಿದ್ಯಾಲಕ್ಷ್ಮಿ ಆಯಿತಾ. ಸೊ ಈ ವೆಬ್ಸೈಟ್ಗೆ ಹೋಗಬೇಕಾಗಿರುತ್ತೆ. ನೀವು 4 ಲಕ್ಷಕ್ಕಿಂತ ಮೇಲ್ಗಡೆ ಬೇಕು ಅಂತಂದರೆ ನೀವು ವೆಬ್ಸೈಟ್ಗೆ ಹೋಗಬೇಕಾಗಿರುತ್ತೆ. ಅಕಸ್ಮಾತ್ ನಿಮಗೆ 1 ಲಕ್ಷ ಒಳಗಡೆ ಬೇಕು ಅಂತಂದರೆ ಅರಿವು ಎಜುಕೇಷನ್ ಲೋನ್ ಆಯಿತಾ. ಅರಿವು ಎಜುಕೇಷನ್ ಲೋನ್ ಸದ್ಯಕ್ಕೆ ಅದು ವ್ಯಾಲಿಡ್ ಇಲ್ಲ ಅಂತಂದರೆ ನಡೀತಾ ಇಲ್ಲ. ನನ್ನ ಪ್ರಕಾರ ಅದರ ಅಪ್ಲಿಕೇಶನ್ ನೆಕ್ಸ್ಟ್ ಇಯರ್ ಬಿಡ್ಬೋದು. ಅದು ಜುಲೈ 31 ಗಂಟ ಮಾತ್ರ ವ್ಯಾಲಿಡ್ ಆಗಿರುತ್ತೆ. ಸೊ ಬನ್ನಿ, ನಾನು ನಿಮಗೆ ವೆಬ್ಸೈಟ್ ಕರ್ಕೊ ಮುಖಾಂತರ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ ಡಾಕ್ಯುಮೆಂಟ್ಸ್ ಬೇಕು, ಏನೇನು ಬೇಕಂತ ತಿಳಿಸ್ಕೊಡ್ತೀನಿ. ಓಕೆ, ಫಸ್ಟ್ ನಾವು ವಿದ್ಯಾಲಕ್ಷ್ಮಿ ನೋಡ್ಕೊಂಬೋಣ ಆಯಿತಾ. ಅದು ಮೈನಾರಿಟಿದು ಆಮೇಲೆ ನೋಡ್ಕೋಣ, ಇಲ್ಲಾಂದರೆ ಅದನ್ನೇ ನೋಡ್ಕೊಂಬೋಣ ಬನ್ನಿ, ಸಿಂಪಲ್ ಆಗಿರುತ್ತೆ ಫಸ್ಟು. ಸೊ ಇದೇ ಆ್ಯಕ್ಚುಲಿ ವೆಬ್ಸೈಟ್ ಅದು ಆಯಿತಾ, kmdc.online.karnataka.gov.in ಆಯಿತಾ. ದಿಸ್ ಇಸ್ ದ ವೆಬ್ಸೈಟ್. ಸೊ ಈ ವೆಬ್ಸೈಟ್ ಬರಬೇಕಾಗಿರುತ್ತೆ ನೀವು. ಬಂತು. ಓಕೆ, ಮೈನಾರಿಟೀಸ್ ಕ್ಯಾನ್ ನಾವು ಅಪ್ಲೈ. ನಾನು ಆಗಲೇ ಹೇಳಿದೆ ನಿಮಗೆ ಮೈನಾರಿಟೀಸ್ ಮಾತ್ರ ಇದು ಇರ್ತಕ್ಕಂಥದ್ದು. ಸೊ ಕೆಳಗಡೆ ಬಂದರೆ ನಿಮಗೆ ಅರಿವು ಎಜುಕೇಷನ್ ಲೋನ್ ಸ್ಕೀಮ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿರುತ್ತೆ ನೋಡಿ, ಜುಲೈ 15 ಲಾಸ್ಟ್ ಡೇಟ್ ಆ್ಯಕ್ಚುಲಿ ಇದಕ್ಕೆ ಇರ್ತಕ್ಕಂಥ. ನಾನು 31 ಅಂತ ಹೇಳಿದೆ, ಮೈ ಬ್ಯಾಡ್ ಆಯಿತಾ. ಇಲ್ಲಿ ಪಕ್ಕದಲ್ಲಿ ಎಲಿಜಿಬಿಲಿಟಿ ಇದೆ ಮತ್ತು ರಿಕ್ವೈರ್ಡ್ ಡಾಕ್ಯುಮೆಂಟ್ಸು ಇಲ್ಲಿದೆ ಆಯಿತಾ. ನೋಡ್ಕೊಳ್ಳಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಈ ಎಲಿಜಿಬಿಲಿಟಿ ಆರಾಮಾಗಿ ಎಲಿಜಿಬಲ್ ಆಗ್ತೀರಾ ಆಯಿತಾ. ನಿಮ್ಮ ಆ್ಯನ್ಯುವಲ್ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗಿರುತ್ತೆ ಅಷ್ಟೇ. ಇಲ್ಲಿ ನೋಡಿ ಕೆಳಗಡೆ ಇದೆ ನೋಡಿ, ಆ್ಯನ್ಯುವಲ್ ಇನ್ಕಮ್ ಆಫ್ ದ ಅಪ್ಲಿಕೆಂಟ್ from all sources should be below 8 lakh. The loan obtained by the student must be repaid within a period of 48 months. ಅಂದರೆ 2 ವರ್ಷದೊಳಗೆ ಕಟ್ಟಬೇಕಾಗಿರುತ್ತೆ ನೀವು. ಆಫ್ಟರ್ 1 year ಆಫ್ ಕೋರ್ಸ್ ಕಂಪ್ಲೀಷನ್, ನಿಮ್ಮ ಕೋರ್ಸ್ ಕಂಪ್ಲೀಷನ್ ಆದಮೇಲೆ ನಿಮಗೆ ವಿತ್ ಅನ್ ಇಂಟ್ರೆಸ್ಟ್ ರೇಟ್ ಆಫ್ 2%, 2% ಇಂಟ್ರೆಸ್ಟ್ ರೇಟಲ್ಲಿ ನೀವು ಅದನ್ನು ರಿಪೇ ಮಾಡಬಹುದಾಗಿರುತ್ತೆ ಆಯಿತಾ. ದಿಸ್ ಇಸ್ ಇದು ಅಂದರೆ 1 ಲಕ್ಷ ಕೊಡ್ತಾರೆ, ಅದಕ್ಕೆ ಜಾಸ್ತಿ ನಿಮ್ಗೆ ಇದಿಲ್ಲ. ಅದು ಬಿಟ್ಟು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ನೋಡ್ಕೊಳ್ಳಿ, ಸಿಂಪಲ್ಲು. ಆ್ಯಂಡ್ ನೀವು ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ CET ಅಥವಾ NEET ಮುಖಾಂತರ ಸೇರ್ಕೊಂಡಿರಬೇಕಾಗಿರುತ್ತೆ ಕಾಲೇಜ್ಗೆ. ಮ್ಯಾನೇಜ್ಮೆಂಟ್ ಮುಖಾಂತರ ಸೇರ್ಕೊಂಡಿದ್ರೆ ನಿಮಗೆ ಯಾವುದೇ ರೀತಿ ಲೋನನ್ನು ಕೊಡೋದಿಲ್ಲ ಆಯಿತಾ. ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು, ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಕಾಪಿ ಆಫ್ ಆಧಾರ್ ಬೇಕಾಗಿರುತ್ತೆ ನಿಮಗೆ, ಮತ್ತು CET ಅಡ್ಮಿಷನ್ ಟಿಕೆಟ್ ಬೇಕಾಗಿರುತ್ತೆ, NEET ಅಡ್ಮಿಷನ್ ಟಿಕೆಟ್ ಬೇಕಾಗಿರುತ್ತೆ, SSLC ಸ್ಟ್ಯಾಂಡರ್ಡ್ ಮಾರ್ಕ್ಸ್ಗಳು ಬೇಕಾಗಿರುತ್ತೆ, ಅಥವಾ ಡಿಪ್ಲೊಮಾದು PUC ಮಾರ್ಕ್ಸ್ಗಳು ಬೇಕಾಗಿರುತ್ತೆ. ಈ 3 ಡಾಕ್ಯುಮೆಂಟ್, ಈ 3 ಅಮೌಂಟ್ಮೆಂಟ್ನ ನೀವು
ತೊಗೊಂಡು ಕೊಡಬೇಕಾಗಿರುತ್ತೆ ಆಯಿತಾ. ಒಂದು ಇಂಟಿಮಿನಿಟಿ ಬಾಂಡು, ಇನ್ನೊಂದು ಸ್ಟೂಡೆಂಟ್ ಸೆಲ್ಫ್ ಡಿಕ್ಲರೇಷನ್ ನನಗೆ ಬೇಕು ಅಂತ, ಇನ್ನೊಂದು ಪೇರೆಂಟ್ ಸೆಲ್ಫ್ ಡಿಕ್ಲರೇಷನ್ ನಮ್ಮ ಮಗನಿಗೆ ಬೇಕು ಅಂತ ಆಯಿತಾ. ಇವೆರಡು ಫಿಲ್ ಮಾಡಿ, 3 ಫಿಲ್ ಮಾಡಿ ನೀವು ತೊಗೊಂಡು ಕೊಡಬೇಕಾಗಿರುತ್ತೆ. ಇದು ಕೊಟ್ಟರೆ ನಿಮಗೆ ಅಂದರೆ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಲೋನು ಸ್ಯಾಂಕ್ಷನ್ ಆಗುತ್ತೆ ಆಯಿತಾ. ದಿಸ್ ಇಸ್ ಅಪ್ ಟು 1 lakh. ನಿಮಗೆ ಜಾಸ್ತಿ ಬೇಕು ಅಂತಂದರೆ ವಿದ್ಯಾಲಕ್ಷ್ಮಿ ವೆಬ್ಸೈಟ್ ಇದೆ, ವೆಬ್ಸೈಟ್ ವಿಸಿಟ್ ಮಾಡಿ ಆಯಿತಾ. ಇಲ್ಲಿ ಡೈರೆಕ್ಟಾಗಿ ಅಪ್ಲೈನೇ ಬಂತಿರುತ್ತೆ. ಸೊ ನಾನು ಅಪ್ಲೈ ಯಾರಿಗೂ ಮಾಡ್ತಿಲ್ಲ, ಆ ಒಂದು ರೀಸನ್ ನನಗೆ ಕ್ಲಿಯರಾಗಿ ತಿಳಿಸ್ಕೊಳಕ್ಕಾಗ್ತಾಯಿಲ್ಲ ಆಯಿತಾ. ಸೊ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಇಲ್ಲಿ ಅಪ್ಲೈ ಮಾಡೋ ಮುಖಾಂತರ ಸೇಮ್ ಅಲ್ಲಿ ಏನು ಡಾಕ್ಯುಮೆಂಟ್ಸ್ ಇತ್ತು ಎಲ್ಲ ಡಾಕ್ಯುಮೆಂಟ್ಸ್ ಇಲ್ಲೂ ಬೇಕು, ಆದರೆ ಇಲ್ಲಿ ಕಾಲೇಜ್ ಡೀಟೇಲ್ಸ್ ಎಂಟರ್ ಮಾಡಬೇಕಾಗಿರುತ್ತೆ ಆಯಿತಾ. ಆ್ಯಂಡ್ ಒಂದೇ ಜಾಗದಲ್ಲಿ ಬೇರೆ ಬೇರೆ ಬ್ಯಾಂಕ್ಗಳು ನೋಡ್ಬೋದಾಗಿರುತ್ತೆ. ನೋಡಿ, ನೀವು ಅಪ್ಲಿಕೇಶನ್ ಹಾಕಾದ್ಮೇಲೆ ನಿಮ್ಮ ಹತ್ರ 2 ಇಂಟರ್ಫೇಸ್ ಇರುತ್ತೆ. ಒಂದು ಸ್ಟೂಡೆಂಟ್ ಇಂಟರ್ಫೇಸು, ಬ್ಯಾಂಕ್ ಇಂಟರ್ಫೇಸು. ಬ್ಯಾಂಕ್ ಅವ್ರ ಹತ್ರ ಇರುತ್ತೆ ಆಯಿತಾ. ಸೊ ನೀವೇ ಇದನ್ನು ಆಕ್ಸೆಸ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಟೂಡೆಂಟ್ ಇಂಟರ್ಫೇಸ್ ನೀವು ನಿಮ್ಮ ಹತ್ರ ಈ ಯಾವ್ಯಾವ ಬ್ಯಾಂಕ್ಗಳು ಇಲ್ಲಿ ಲೋನ್ ಕೊಡೋಕೆ ರೆಡಿ ಆಗಿರ್ತವೆ, ಪ್ರತಿಯೊಂದು ಬ್ಯಾಂಕ್ಗಳು ಏನೋ ಇನ್ಫಾರ್ಮೇಷನ್ ಮತ್ತೆ ಬರುತ್ತೆ. ನಿಮಗೆ ಯಾವ ಬ್ಯಾಂಕಲ್ಲಿ ಯಾವ ಇಂಟ್ರೆಸ್ಟ್ ರೇಟಲ್ಲಿ ನಿಮಗೆ ಯಾವ ಲೋನು ಸೂಟಬಲ್ ಅನಿಸುತ್ತೋ ಅದಕ್ಕೆ ನೀವು ಅಪ್ಲೈ ಮಾಡಿ ತೊಗೊಬೋದಾಗಿರುತ್ತೆ. ನಿಮ್ಮ ಈ ಲೋನ್ ಅಪ್ಲಿಕೇಶನ್ನು ಬ್ಯಾಂಕ್ ಅವ್ರ ಹತ್ರ ಹೋಗುತ್ತೆ ಆ್ಯಂಡ್ ಬ್ಯಾಂಕ್ ಅವರು ಅದನ್ನು ಅಪ್ರೂವ್ ಮಾಡಿಬಿಟ್ಟು ನಿಮ್ಗಳಿಗೆ ಕಾಲ್ ಮಾಡ್ತಾರೆ. ಆ್ಯಂಡ್ ಈ ಪ್ರಾಸೆಸ್ಸು ಬೇಗನೆ ಆಗುತ್ತೆ ಆಯಿತಾ. ಸೊ ತುಂಬ ಬೇಗ ಆಗುತ್ತೆ ಅಂತ ತಲೆ ಕೆಡಿಸ್ಕೊಂಬಿಡಿ, ಬೇಗನೆ ಆಗುತ್ತೆ ಪ್ರಾಸೆಸ್ಸು. ನಿಮಗೆ ಬ್ಯಾಂಕ್ ಅವರೇ ಕಾಲ್ ಮಾಡ್ತಾರೆ, ನೀವು ಬ್ಯಾಂಕನ್ನು ವಿಸಿಟ್ ಮಾಡೋ ಅವಶ್ಯಕತೆ ಇಲ್ಲ ಆಯಿತಾ. ಸೊ ಇಲ್ಲೇ ಕರ್ನಾಟಕದಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಬ್ಯಾಂಕ್ಗಳು, ಆ್ಯಕ್ಚುಲಿ ಇದು ಇಂಡಿಯಾಗೆ ಇರ್ತಕ್ಕಂಥದ್ದು. ಸೊ ನೀವು ಎಲ್ಲ ಬ್ಯಾಂಕ್ಗಳನ್ನ ವಿಚಾರಿಸಬಹುದಾಗಿರುತ್ತೆ. ಸೊ ಯಾವ ಬ್ಯಾಂಕಲ್ಲಿ ಕಡಿಮೆ ಇಂಟ್ರೆಸ್ಟ್ ಇದೆ ಆ ಬ್ಯಾಂಕನ್ನು ಅಪ್ರೋಚ್ ಮಾಡಿ, ಆ ಬ್ಯಾಂಕ್ಗೆ ಅಪ್ಲಿಕೇಶನ್ ಹಾಕಿ ನೀವು. ಸೊ ನಿಮ್ಮ ಅಪ್ಲಿಕೇಶನ್ ಮತ್ತು ನೀವು ನೋಡಿ, ಇಲ್ಲಿ ಮಿಸ್ಟೇಕ್ ಮಾಡಬಾರ್ದು ಆಯಿತಾ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಕೊಟ್ಕೊಳ್ಳಿ. ಇಲ್ಲ ನಿಮ್ಗೆ ಕ್ಲಿಯರಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆ್ಯಕ್ಚುಲಿ ಇನ್ಫಾರ್ಮೇಷನ್ ನೀವು ಅಪ್ಲೈ ಮಾಡಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ. ಅಪ್ ಟು 4 lakhಗೆ ಆಯಿತಾ, ಅಪ್ ಟು 4 lakhಗೆ ನೀವು ಯಾವುದೇ ರೀತಿ ಶ್ಯೂರಿಟಿ ಕೂಡ ಅವಶ್ಯಕತೆ ಇಲ್ಲ. 4 ಲಕ್ಷ ಗಂಟ ಶ್ಯೂರಿಟಿ ಕೂಡ ಅವಶ್ಯಕತೆ ಇಲ್ಲ. 4 ಲಕ್ಷ ಎಕ್ಸೀಡ್ ಆಗ್ತಿದೆ ಅಂದರೆ ಶ್ಯೂರಿಟಿ ಕೊಡಬೇಕಾಗಿರುತ್ತಂತೆ ಆಯಿತಾ. ಸೊ ಆಮೇಲೆ 4 ಲಕ್ಷ ಈಗ ನೀವು ಲೋನ್ ತೊಗೋತೀರಲ್ವಾ, ಈ ಲೋನ್ ತೊಗೊಂಡಾದ್ಮೇಲೆ ಇಮಿಡಿಯೇಟಾಗಿ ಪೇ ಮಾಡಬೇಕಂಬ ಅಷ್ಟು. ನೀವು ಲೋನ್ ತೊಗೋತೀರಿ, 4 ವರ್ಷ ತೊಗೋತೀರಿ ಅಂದ್ಕೊಳ್ಳಿ. 4 ವರ್ಷ ಪ್ಲಸ್ 1 ವರ್ಷ ಪ್ರೊಬೇಷನ್ ಪೀರಿಯಡ್ ಅಂದರೆ ನಿಮ್ಮ ಜಾಬ್ ಸಿಕ್ಕಲಿ ಅಂತ ಜಾಬ್ ಹುಡ್ಕೋಬಹುದಾಗಿರುತ್ತೆ ಆಯಿತಾ. ಸೊ 5 ವರ್ಷ ನಿಮ್ಮ ಟೈಮ್ ಇರುತ್ತೆ. ಆದರೆ 5 ವರ್ಷ ಟೈಮಲ್ಲಿ ನಿಮಗೆ ಇಂಟ್ರೆಸ್ಟ್ ಬೀಳಲ್ಲ ಅಂತಲ್ಲ, ಸಿಂಪಲ್ ಇಂಟ್ರೆಸ್ಟ್ ಬರ್ತಾನೆ ಇರುತ್ತೆ. ಆದರೆ ನೀವು ಪೇ ಮಾಡೋ ಅವಶ್ಯಕತೆ ಇಲ್ಲ. ನೀವು ಕ್ಲಿಯರಾಗಿ ಹೇಳಿಬಿಡಿ, ನಾನು 4 ವರ್ಷ ಗಂಟ ಅಥವಾ 5 ವರ್ಷ ಗಂಟ ನಾನು ಯಾವುದೇ ರೀತಿ ಇಂಟ್ರೆಸ್ಟನ್ನು ಪೇ ಮಾಡೋದಿಲ್ಲ, ಅದಾದಮೇಲೆ EMI ತೀರಿಸ್ಕೊಡ್ತೀನಿ ಅಂತ ಹೇಳಿ ಆಯಿತಾ. ಸೊ ಈ ರೀತಿ ಆಗುತ್ತೆ ಈ ಪ್ರಾಸೆಸ್ಸು. 4 ವರ್ಷ ಪ್ಲಸ್ 1 ವರ್ಷ ಅದಾದಮೇಲೆ ನೀವು EMIನ ಕಟ್ಟಬೇಕಾಗಿರುತ್ತೆ ಆಯಿತಾ. ಈ ರೀತಿ ಇರುತ್ತೆ ಪ್ರಾಸೆಸ್ಸು. ಅಪ್ ಟು 4 lakh ನಿಮಗೆ 8% ಏನೋ ಲಾಸ್ಟ್ ಇಯರ್ ಇದ್ದಿದ್ದು, ಈ ವರ್ಷ ಮೇ ಬಿ ಇನ್ಕ್ರೀಸ್ ಆದರೂ ಆಗ್ಬೋದಿಲ್ಲಕ್ಕಾಗೋದಿಲ್ಲ. ಆ್ಯಂಡ್ ಅಬೋವ್ ದಿಸ್ ಆಯಿತಾ, ಅಬೋವ್ ದಿಸ್ ಒಂದು ಸರ್ಟನ್ ಅಮೌಂಟ್ ಗಂಟೆ ನಿಮಗೆ 11% ಇರುತ್ತೆ. ಅದಾದಮೇಲೆ 15 ಜಾಸ್ತಿ ಹೋದರೆ, 15 ಜಾಸ್ತಿ ಹೋದರೆ ನಿಮಗೆ ಅಪ್ ಟು 14% ಅಥವಾ 15% ಏನೋ ಬಡ್ಡಿ ಬೀಳುತ್ತೆ ಅಥವಾ ಇಂಟ್ರೆಸ್ಟ್ ಬೀಳುತ್ತೆ ಆಯಿತಾ. ಸೊ ನೋಡ್ಕೊಳ್ಳಿ. ಆ್ಯಂಡ್ ನಾನು ನಿಮಗೆ ನನ್ನ ಸಜೆಷನ್ ಏನಪ್ಪ ಅಂತಂದರೆ, ಸುಮ್ಮನೆ ದಯವಿಟ್ಟು ಲೋನ್ ತೊಗೊಳಕ್ಕೆ ಹೋಗಬೇಡಿ ಆಯಿತಾ. ನಿಮ್ಗೆ ರಿಕ್ವೈರ್ಮೆಂಟ್ಸ್ ಎಷ್ಟಿರುತ್ತೆ ಅಷ್ಟು ಮಾತ್ರ ತೊಗೊಳ್ಳಿ, ತೀರ್ಸೋದು ತುಂಬ ಕಷ್ಟ ಆಗ್ಬಿಡುತ್ತೆ ಆಯಿತಾ. ಆ್ಯಂಡ್ ಇವಾಗ ಲೆಚ್ಚ ನಿಮಗೆ 4 ಲಕ್ಷ ತೊಗೊಂಡಿರ್ತದೆ ಅಂದ್ಕೊಳ್ಳಿ. ನೀವು 1 ವರ್ಷ ಆದಮೇಲೆ 4 ಲಕ್ಷ ಮಾಡಿಬಿಡ್ತೀರ, 4 ಲಕ್ಷ ಕಟ್ತೀರ ಅಂತಂದರೆ ಒಂದು ಸ್ವಲ್ಪ ಪೆನಾಲ್ಟಿ ಅಮೌಂಟ್ ಕೊಟ್ಟ ಮುಖಾಂತರ ನೀವು ಆರಾಮಾಗಿ ಫುಲ್ ಅಮೌಂಟನ್ನ ಪೇ ಮಾಡ್ಬೋದಾಗಿರುತ್ತೆ ವಿತೌಟ್ ಎನಿ ಕಂಪ್ಲೀಟ್ ಕಾಂಪೌಂಡ್ ಇಂಟ್ರೆಸ್ಟ್. ನಿಮಗೆ ಈ 4 year ಡ್ಯೂರೇಷನ್ ಏನು ಇಂಟ್ರೆಸ್ಟ್ ಆಗಿರುತ್ತೆ ಸಿಂಪಲ್ ಇಂಟ್ರೆಸ್ಟು, ಆ ಸಿಂಪಲ್ ಇಂಟ್ರೆಸ್ಟನ್ನು ಪೇ ಮಾಡೋ ಮುಖಾಂತರ ನೀವು ಟೋಟಲ್ ಅಮೌಂಟನ್ನು ರೀಪೇ ಮಾಡಬಹುದಾಗಿರುತ್ತೆ. ಸೊ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ ಆಯಿತು. ತುಂಬ ಕಡಿಮೆ ಇರುತ್ತೆ, 8%. ಇಟ್ಸ್ ವ್ಯಾಲಿಡ್. ಎಷ್ಟೋ ಬ್ಯಾಂಕ್ಗಳು ಮಾತ್ರ 14% ಕೇಳ್ತವೆ, ಇಷ್ಟು ಸಣ್ಣ ಅಮೌಂಟ್ಗೆ 4 ಲಕ್ಷಕ್ಕೆ 14% ಕೇಳ್ತವೆ ಅಂತ ಬ್ಯಾಂಕ್ಗಳನ್ನ ನೋಡ್ಕೊಬೇಡಿ ಆಯಿತಾ. ಸೊ ಬ್ಯಾಂಕ್ಗಳ ಬಗ್ಗೆ ಇನ್ಫಾರ್ಮೇಷನ್ ನಾನು ಸಾಧ್ಯವಾದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇಲ್ಲ ಅಂತಂದರೆ ನೀವೇ ಅಪ್ಲೈ ಮಾಡಬೇಕಾದ್ರೆ ನೋಡ್ಕೊಬೇಕಾಗಿರುತ್ತೆ ಆಯಿತಾ. ಸೊ ನಿಮಗೆ ಕ್ಲಿಯರ್ ಇಂಟ್ರೆಸ್ಟ್ ಇರೋದು ಗೊತ್ತಾಯ್ತು ಅಂತ ಅನ್ಕೋತೀನಿ. ಆ್ಯಂಡ್ ಯಾವ ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕಂತ ಗೊತ್ತಾಯ್ತು ಅಂತ ಅನ್ಕೋತೀನಿ. ನೋಡಿ, ಇದೆಲ್ಲ ಪ್ರಾಸೆಸ್ ಏನು ಅಂತಂದರೆ, ಫಸ್ಟು ನೀವುಗಳು ಆಯಿತಾ ಈ ಪೋರ್ಟಲ್ ಬಂದು ಅಪ್ಲೈ ಮಾಡಬೇಕಾಗಿರುತ್ತೆ ಆಯಿತಾ. ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ಕಾಲೇಜ್ ಸೇರ್ಕೊಬೇಕಾಗಿರುತ್ತೆ. ನೋಡಿ, ನೀವು ಕಾಲೇಜ್ ಸೇರ್ಕೊಳ್ಳೋದಕ್ಕಿಂತ ಮುಂಚೆ ಅಪ್ಲೈ ಮಾಡಬಹುದಾಗಿರುತ್ತೆ. ಆದರೆ ಕಾಲೇಜ್ ಕಡೆಯಿಂದ ನಿಮಗೆ ಅಮೌಂಟ್ಮೆಂಟ್ ಬೇಕು ಅಥವಾ ಕೊಟೇಶನ್ ಬೇಕಾಗಿರುತ್ತೆ. ಇಲ್ಲ, ಈ ಒಂದು ಹುಡುಗ ನಮ್ಮ ಕಾಲೇಜ್ ಸೇರ್ಕೊತಾ ಇದ್ದಾನೆ, ಇಂಗ್ಲೀಷ್ ಫೀಸ್ ಆಗುತ್ತೆ, ಇಷ್ಟು ಲೋನ್ ಕೊಡಿ ಅಂತಂದರೆ ಕಾಲೇಜ್ ನಿಮ್ಗೆ ಕೊಟೇಶನ್ ಕೊಡಬೇಕಾಗಿರುತ್ತೆ. ಆ ಕೊಟೇಶನ್ ಕೊಡೋ ಮುಖಾಂತರ ನೀವು ಅಂದರೆ ನಿಮ್ಗೆ ಕೊಟ್ಟರೆ ನಿಮ್ಮ ಕಾಲೇಜ್ ಜೊತೆ ಆಲ್ಮೋಸ್ಟ್ ವ್ಯಾಲಿಡ್ ಆಗಿರುತ್ತೆ ಆಯಿತಾ. ಸೊ ಇದಂಗೆ ಪ್ರಾಸೆಸ್ ಅಂದರೆ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಇಲ್ಲಿ ಇದು ಆಲ್ಮೋಸ್ಟ್ 1 year ಆದಮೇಲೆ ಅಪ್ಲೈ ಮಾಡಿದ್ರೆ ತುಂಬ ಸೇಫ್ ಅಂತ ಅನ್ಕೋತೀನಿ. ಸೊ 1 year ಕಳಿಸಿ ನೀವು ನೋಡ್ಕೊಬೇಕಾಗಿರುತ್ತೆ. ನೆಕ್ಸ್ಟ್ ಇಯರ್ ಬೇಕಾದ್ರೆ ನೀವು ಆರಾಮಾಗಿ ಇದು ಮಾಡ್ಕೊಬೋದಾಗಿರುತ್ತೆ ಆಯಿತಾ. ಸೊ 1 year ನೀವು ಪೇ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಯರ್ ನಿಮ್ಮ ಹತ್ರ ಇದು ಎಜುಕೇಷನ್ ಲೋನ್ ಬೇಕು ಅಂತಂದರೆ ಈ ಬಂದು ಇಲ್ಲಿ ಅಪ್ಲೈ ಮಾಡಿಬಿಟ್ಟು ಯಾವ ಬ್ಯಾಂಕ್ ಬೇಕೋ ಆ ಬ್ಯಾಂಕ್ ಅಪ್ಲಿಕೇಶನ್ ಹೋಗಿರುತ್ತೆ. ಸೊ ಆಮೇಲೆ ಅವ್ರ ಬ್ಯಾಂಕ್ ಅವ್ರು ನಿಮ್ಗೆ ಕಾಲ್ ಮಾಡ್ತಾರೆ. ಅಕಸ್ಮಾತ್ ಕಾಲ್ ಮಾಡಿದ್ರೆ ನೀವೇ ಬ್ಯಾಂಕ್ನ ವಿಸಿಟ್ ಮಾಡಬೇಕಾಗಿರುತ್ತೆ. ಸೊ ಆಲ್ಮೋಸ್ಟ್ ಕಾಲ್ ಮಾಡ್ತಾರೆ, ಮ್ಯಾಕ್ಸಿಮಮ್ ಅವರೇ ಕಾಲ್ ಮಾಡಿದ್ರಂತೆ. ಕಾಲ್ ಮಾಡಾದ್ಮೇಲೆ ನೀವು ಹಿಂಗೆ ಆಗಿದೆ ಅಂತ ಹೇಳ್ತೀರಾ. ಆಮೇಲೆ ಲೋನ್ಗೋಸ್ಕರ ನೀವು ಬ್ಯಾಂಕ್ ವಿಸಿಟ್ ಮಾಡಿ ಅವರು ನಿಮಗೆ ಒಂದು ಕೊಟೇಶನ್ ಬರ್ಸ್ಕೊಬಿಡಿ ಅಂತ ಕೇಳ್ತಾರೆ. ಸೊ ಕಾಲೇಜ್ಗೆ ಹೋಗ್ಬಿಟ್ಟು ಅಕೌಂಟ್ ಡಿಪಾರ್ಟ್ಮೆಂಟಲ್ಲಿ ನೀವೊಂದು ಕೊಟೇಶನ್ ಬರ್ಸ್ಕೊಳ್ಳಿ, ನನಗೆ ಇಷ್ಟು ಫೀಸ್ ಬೇಕಾಗುತ್ತೆ, ಹಿಂಗಾಗುತ್ತೆ, ಈ ಕಾಲೇಜಲ್ಲಿ ಓದ್ತಿದ್ದೀನಿ ಅಂತ ಅವ್ರು ಬರ್ಕೊಡ್ತಾರೆ ನಮಗೆ. ಆ ಡಾಕ್ಯುಮೆಂಟ್ಸನ್ನು ತಂದು ಇಲ್ಲಿ ಕೊಟ್ಟರೆ ಕಾಲೇಜ್ಗೆ ಬ್ಯಾಂಕ್ಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡುತ್ತೆ ಆಯಿತಾ. ಕಾಲೇಜ್ಗೆ ಬ್ಯಾಂಕ್ಗೆ ಅಮೌಂಟನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ನಿಮಗೆ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಇದರಲ್ಲಿ ನೀವು ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಡಿಸೈಡ್ ಮಾಡ್ಕೊಬಹುದಾಗಿರುತ್ತೆ. ಲೆಟ್ಸ್ ಸೇ ಇವಾಗ ನಿಮಗೆ 4 ಲಕ್ಷ ಫೀಸ್ ಪೆಂಡಿಂಗ್ ಇರುತ್ತೆ, ನಿಮ್ಮ ಹತ್ರ 2 ಲಕ್ಷ ಅರೇಂಜ್ ಆಗಿರುತ್ತೆ. ಆ್ಯಂಡ್ ನೀವು 2 ಲಕ್ಷ ಕಟ್ಟಬೇಕು. ನೀವು ಬರೀ 2 ಲಕ್ಷಕ್ಕೆ ಮಾತ್ರ ಲೋನ್ ಹಾಕ್ಸ್ಕೊಬಹುದಾಗಿರುತ್ತೆ ಆಯಿತಾ.
ಸೊ ನಿಮ್ಗೆ ಎಷ್ಟು ಬೇಕು ರಿಕ್ವೈರ್ಮೆಂಟ್ಸ್ ಎಲ್ಲ ಕೊಡ್ತಾರೆ, ಬಟ್ ಇಂಟ್ರೆಸ್ಟ್ ವೇರಿ ಆಗ್ತಾ ಹೋಗುತ್ತೆ. ಕೆಲವೊಂದಷ್ಟು ಒಂದು ಥ್ರೆಶೋಲ್ಡ್ ಇರುತ್ತೆ, ಥ್ರೆಶೋಲ್ಡ್ ದಾಟಿದ್ರೆ ನೀವು ಶ್ಯೂರಿಟಿ ಸಹ ಕೊಡಬೇಕಾಗಿರುತ್ತೆ, ಆಯಿತಾ. ಸೊ ಪ್ಲೀಸ್ ಬಿ ಅವೇರ್ ಆಫ್ ದಿಸ್. ಆ್ಯಂಡ್ ಎಜುಕೇಷನ್ ಲೋನು ಅನ್ನೆಸರಿ ತೊಗೊಬೇಡಿ. ಆ್ಯಂಡ್ ಎಜುಕೇಷನ್ ಅಷ್ಟೇ ಅಂತಲ್ಲ, ಬೇರೆ ಬೇರೆ ಗ್ಯಾಜೆಟ್ಸ್ಗೂ ನೀವು ಲೋನ್ ತೊಗೊಬೋದಾಗಿರುತ್ತೆ. ಲೆಟ್ಸ್ ಲ್ಯಾಪ್ಟಾಪ್ ತೊಗೋಬೇಕಾ, ಲ್ಯಾಪ್ಟಾಪ್ಗೆ ನಿಮ್ಗೆ ಲೋನ್ ಸಿಗುತ್ತೆ. ಬಟ್ ದೆನ್ ಲ್ಯಾಪ್ಟಾಪ್ಗೆ ನಾನು ಲೋನ್ ತೊಗೊಳ್ಬೇಡಿ ಅಂತ ಅಂತೀನಿ, ಬಿಕಾಸ್ ಕಾಲೇಜಲ್ಲೇ ಲ್ಯಾಪ್ಟಾಪ್ ಇರುತ್ತೆ, ಆಯಿತಾ. ಕಾಲೇಜಲ್ಲೇ ಲ್ಯಾಪ್ಟಾಪ್ ಇರುತ್ತೆ, ನೀವು ಬಾರೋ ಮಾಡಬಹುದಾಗಿರುತ್ತೆ. ಹೋಗಿ ನಿಮ್ಮ ಲೈಬ್ರರಿಲಿ ಕೇಳಿ, ನನಗೆ ಲ್ಯಾಪ್ಟಾಪ್ ಬೇಕು ವರ್ಕ್ ಮಾಡೋದಕ್ಕೆ ಅಂತ ಕೇಳಿ. ಸೊ ಒಂದು ಡೆಪಾಸಿಟ್ ಅಮೌಂಟ್ 3,000-4,000 ಇಸ್ಕೊತಾರೆ. ಸೊ ಅದು ನಿಮಗೆ ರಿಫಂಡಬಲ್ ಆಗಿರುತ್ತೆ. ಅದು ನಿಮ್ಗೆ ವಾಪಸ್ ಕೊಡ್ತಾರೆ. ನೀವು ಲ್ಯಾಪ್ಟಾಪ್ ವಾಪಸ್ ಕೊಟ್ಟಾಗ ಕಾಲೇಜ್ ಲ್ಯಾಪ್ಟಾಪನ್ನು ಯೂಸ್ ಮಾಡಬಹುದಾಗಿರುತ್ತೆ ನೀವು, ಆಯಿತಾ. ಸೊ ಈ ರೀತಿ ಯೂಸ್ ಮಾಡ್ಕೊಳ್ಳಿ. ಐ ಹೋಪ್ ನಿಮಗೆ ಕ್ಲಿಯರಾಗಿ ಗೊತ್ತಾಗಿದೆ. ನಾನು ಗೊತ್ತೀನಿ ಯಾವ ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕು ಅಂತ. ಈ ವೆಬ್ಸೈಟಲ್ಲಿ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಪ್ಲೀಸ್ ಮೇಕ್ ಯೂಸ್ ಆಫ್ ಇಟ್. ಆಲ್ ದ ವೆರಿ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್. ಸಿ ಯು ಗೈಸ್.